ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವಾಗ ಬೆಳಿಗ್ಗೆ 11 ಗಂಟೆ ಆಗಿದೆ. ಇವ್ರನ್ನ ನೋಡಿ, ಇವರು ಆಟ ಆಡ್ಲಿಕ್ಕತ್ತಿದ್ದಾರೆ. ಸ್ನಾನ ಮಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಟಿಫನ್ನು ಆಗಿದೆ. ಟಿವಿ ನೋಡ್ತಾ ಇದ್ರು. ಟಿವಿ ಆಫ್ ಮಾಡಿದೆ. ಟಿವಿ ಆಫ್ ಮಾಡಿದ ತಕ್ಷಣ ಇಲ್ಲಿ ಆಟ ಆಡ್ಲಿಕ್ಕತ್ತಿದ್ರು. ಟಿವಿ ಆಫ್ ಆಗಿಲ್ಲ ಅಂದರೆ ಟಿವಿ ನೋಡ್ತಾನೆ ಕೂಡ್ತಾರೆ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡುವಷ್ಟರಲ್ಲಿ 1 ಗಂಟೆ ಆಯಿತು. ಇವಾಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಬೇಕು. ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡ್ಬಿಟ್ಟೆ ಸ್ನಾನಕ್ಕೆ ಹೋಗಿದ್ದೆ. ಇವಾಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಬೇಳೆನ ಸೇರಿಸ್ಕೊಳ್ತೀನಿ. ಒಂದು 4 ಸ್ಪೂನ್ ತೊಗರಿಬೇಳೆ, 4 ಸ್ಪೂನ್ ಹೆಸರು ಬೇಳೆನ ಸೇರಿಸ್ಕೊಂಡ್ಬಿಟ್ಟು 4ರಿಂದ 5 ವಿಸಿಲ್ನ ಕೂಗಿಸ್ಕೊಳ್ತೀನಿ. ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಕುದ್ರೆ ತಿಕ್ಕಾಗಿ ಬರುತ್ತೆ ಪಲ್ಯ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ನೋಡಿ, ನಾನು 4 ಸ್ಪೂನ್ ತೊಗರಿಬೇಳೆ, 4 ಸ್ಪೂನ್ ಹೆಸರು ಬೇಳೆನ ಹಾಕ್ಕೊಂಡು ಅದಕ್ಕೆ 2.5ರಿಂದ 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಲ್ಯ ನೀರಾಗಿಬಿಡುತ್ತೆ, ತಿಕ್ಕಾಗಿ ಬರೋದಿಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಖಾರ ತಿನ್ನೋದು. ನೀವು ಎಷ್ಟು ತಿಂತೀರಾ ಅದರ ಮೇಲೆ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತೀನಿ. ಅರಿಶಿಣ ಪುಡಿನ ಸೇರಿಸ್ಕೊಂಡು ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ 2.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ಸಾಕಾಗತ್ತೆ. ನಿಮಗೆ ಬೇಳೆಗಳು ಇಷ್ಟ ಇಲ್ಲ ಅಂತ ಅಂದರೆ ಕಾಳುಗಳನ್ನಾದರೂ ಸೇರಿಸ್ಕೋಬೋದು. ಹೆಸರು ಕಾಳು, ಅಲಸಂದಿ ಕಾಳು, ಹುರುಳಿಕಾಳು ಈ ಥರ ಯಾವುದಾದ್ರೂ ಕಾಳುಗಳನ್ನು ಸೇರಿಸ್ಕೋಬೋದು. ಅಥವಾ ಕೇವಲ ಕೇವಲ ಹೆಸರು ಬೇಳೆನಾದ್ರೂ ಸೇರಿಸ್ಕೋಬೋದು. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟೆ ಕುಕ್ಕರನ್ನು. ಅದು ವಿಸಿಲ್ ಆಗುವಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮುಗಿದಿದೆ. ಲಿಡ್ಡನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ. ಬೇಳೆ ಮತ್ತು ಸೊಪ್ಪು ಎಲ್ಲ ಮೆತ್ತಗೆ ಆಗಿದೆ. ಇದನ್ನು ಸೌಟಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇವಾಗ ಅದೇ ಗ್ಯಾಸ್ಗೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಕರಿಬೇವನ್ನು ಹಾಕ್ಕೊಳ್ತೀನಿ ಸ್ವಲ್ಪ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಕುದ್ದಿರೋವಂಥ ಸೊಪ್ಪು ಬೇಳೆನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗುವವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಇವಾಗ ಸ್ವಲ್ಪನೇ ಹಾಕ್ಕೊಳ್ತೀನಿ ನಾನು. ನಂತರ ಗರಂ ಮಸಾಲ, ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತೀನಿ. ಖಾರಕ್ಕೆ ಸ್ವಲ್ಪ ಬೆಲ್ಲ, ಸ್ವೀಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಯಾವಾಗಿದ್ದರೂ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ತಿಕ್ಕಾಗಿ ಬೇಕು ನೋಡಿಕೊಂಡು ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು. ಅದಕ್ಕೋಸ್ಕರ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಇವಾಗ ಕುದಿಲಿಕ್ಕೆ ಬಿಡ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ. ನಂತರ ಇವಾಗ ಕುದ್ದಿದೆ. ಲಿಡ್ಡನ್ನು ತೆಗೆದುಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದರ ಮೇಲೆ ಮುಚ್ಚಿ ನಾನು ತೆಗೆದಿಟ್ಕೊಳ್ತೀನಿ. ಈ ಕಡೆ ನಾವು ರೈಸ್ ಜೊತೆ ಮಜ್ಜಿಗೆ ಸಾಂಬಾರನ್ನು ಮಾಡೋಣ. ಇಲ್ಲಿ ಕುಕ್ಕರ್ ಜಾರಿಗೆ ನಾನು ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ. ನೀರು ಸೇರಿಸಬಾರ್ದು. ನೀರು ಸೇರಿಸ್ತೇನೆ ಹಾಗೆಯೇ ತರಿತರಿಯಾಗಿ ರುಬ್ಬಬೇಕು. ಇವಾಗ ನಾನು ಮನೆಯಲ್ಲೇ ಮಾಡಿರುವಂಥ ಮೊಸರನ್ನು ತೊಗೊಂಡಿದ್ದೀನಿ. ಹಾಲು ಜಾಸ್ತಿ ಇತ್ತು ಅಂತ ಅದನ್ನು ಕಾಯಿಸ್ಬಿಟ್ಟು ಹೆಪ್ಪಾಗಿ ಇಟ್ಕೊಂಡಿದ್ದೆ ನೈಟೇ. ಇವಾಗ ಇದಕ್ಕೆ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಕಡ್ಗೋಲಿಂದ ಈ ಥರ ನಾನೆಲ್ಲ ತೆಳ್ಳಗೆ ಕಟ್ಕೊತೀನಿ. ಗ್ಯಾಸ್ ಮೇಲೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತೀನಿ.
ಎರಡೂ ಸ್ವಲ್ಪ ಬಿಸಿಯಾಗಿಬಿಟ್ಟು ಸೌಂಡ್ ಬರುತ್ತೆ. ಆವಾಗ ಇದನ್ನು ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಲೇ ಸ್ವಲ್ಪ ಕಲಿಸ್ಕೊತೀನಿ. ಹಸಿಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗೋವರೆಗೂ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಪುಡಿನ ಹಾಕಿಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. 1-2 ನಿಮಿಷ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಒಗ್ಗರಣೆ ಸ್ವಲ್ಪ ಬಿಸಿ ಇರುವಾಗಲೇ ಮಜ್ಜಿಗೆನ ಸೇರಿಸ್ಕೋಬೇಕು. ಇವಾಗ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಂತರ ನಾನು ಕುದಿಸೋದು ಅಥವಾ ಇದಕ್ಕೆ ಬೇರೆ ಏನಾದರೂ ಹಾಕ್ಕೊಳ್ಳೋದು ಏನೂ ಇಲ್ಲ. ಇಷ್ಟೇ. ನನಗೆ ತುಂಬ ಇಷ್ಟ ಮಜ್ಜಿಗೆ ಸಾಂಬಾರು. ಇದ್ರ ಜೊತೆ ನಾನು ಮಜ್ಜಿಗೆ ಸಾಂಬಾರು ಮಾಡಿದಾಗ ರೇಷನ್ ಅಕ್ಕಿದು ರೈಸ್ ಮಾಡಿರ್ತೀನಿ. ಸಖತ್ತಾಗಿರುತ್ತೆ ಕಾಂಬಿನೇಷನು. ಇವಾಗ ಊಟ ಮಾಡ್ಕೊಂಡು ಬರೋಣ. ನೋಡಿ ತಿಕ್ಕಾಗಿ ಬಂದಿದೆ ಪಲ್ಯ. ಇವಾಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗೆ ತುಂಬ ಇಷ್ಟ ಮಜ್ಜಿಗೆ ಸಾಂಬಾರು. ನಮ್ಮ ಮನೇಲಿ ಎಲ್ರಿಗೂ ಸೇರುತ್ತೆ. ಓಕೆ, ಊಟ ಮಾಡ್ಕೊಂಬರೋಣ. ಇವಾಗ 4 ಗಂಟೆ ಆಗಿದೆ. 4 ಗಂಟೆ ಆಗಿದೆ ಇವಾಗ. ಇವರು ಎದ್ದರು. ಇವತ್ತು ಯಾಕೋ ಬೇಗನೆ ಎದ್ದರು. ಇಲ್ಲ ಅಂದರೆ 5 ಗಂಟೆವರೆಗೂ ಮಲ್ಕೋತಿದ್ರು. 5 ಗಂಟೆಗೆ ಹೋಗಿಬಿಟ್ಟು ನಾನೇ ಫೋರ್ಸ್ಫುಲಿ ಎಬ್ಬಿಸ್ತಿದ್ದೆ. ಎದ್ದಿದ್ರಲ್ವ, ನನಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿರೋ ಕಿರಾಣಿ ಸ್ಟೋರಿಗೆ ಹೋಗ್ತಾ ಇದ್ವಿ. ಇಶಾನ್ ಸ್ವಲ್ಪ ಹಿಂದೆ ಇದ್ದಾನೆ. ಅವನು ಕರೀಲಿಕ್ಕತ್ತಿದ್ದಾನೆ ಇವನು ಬಾಬಾ ಅಂತ. ಇಲ್ಲಿ ಸ್ಟೋರ್ ಪಕ್ಕ ಅವರೇ ಸಾಕಿರೋ 2 ಬೆಕ್ಕಿದ್ದಾವೆ. ಇವರು ಪ್ರತಿ ಸಾತಿ ಹೋದಾಗೆಲ್ಲ ಅವು ಅಲ್ಲಿ ಡೋರ್ ಹತ್ರ ಮಲ್ಕೊಂಡಿರ್ತವೆ. ಅವನ್ನ ಆಡಿಸ್ತಾರೆ ಇವರು. ಇಲ್ಲೇ ಬೆಕ್ಕು ಅಂದರೆ ತುಂಬ ಇಷ್ಟ ಇವ್ರಿಗೆ. ನಾವು ಎಲ್ಲೇ ಇದ್ದರೂ ಈ ಮನೆ ಹತ್ರನೂ ಬಂದರೆ ಓಡಿ ಹೋಗ್ತಾರೆ ಹೊರಗಡೆ ನೋಡಲಿಕ್ಕೆ. ಇವರಿಗೆ ಅಷ್ಟೊಂದು ತಿನಿಸಿಂದು ಅಂಗಡಿದು ದುಡ್ಡಿಂದು ಅಷ್ಟೊಂದು ರೂಢಿ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಅವ್ರು ತಿನ್ನೋದೊಂದೇ ಲಾಲಿಪಾಪ್ ಅಷ್ಟೇ. ಅದು ಯಾವಾಗಲಾದರೂ ಒಮ್ಮೆ ವೀಕಲ್ಲಿ 2 ಟೈಮ್ಸ್ ಅಥವಾ 1 ಟೈಮ್ಸ್ ಕೊಟ್ಟಿರ್ತೀವಿ ನಾವು. ಇವಾಗ ಬಂದ್ವಿ ಮನೆಗೆ ವಾಪಸ್ಸು. ಹೊರಗಡೆ ತುಂಬ ಚಳಿ ಇತ್ತು. ಹೋಗುವಾಗ ಗೊತ್ತಾಗಲಿಲ್ಲ ನಮಗೆ. ಹೊರಗಡೆ ಗಾಳಿಗೆಲ್ಲ ತುಂಬ ಚಳಿ ಅನ್ನಿಸ್ಲಿಕ್ಕತ್ತಿತ್ತು. ಕೆಳಗಡೆ ಎಲ್ಲ ಹುಡುಗರು ಕರೀಲಿಕ್ಕತ್ತಿದ್ರು ಇವರನ್ನು. ಸ್ವೆಟ್ರ್ ಹಾಕಿಸಿ ಕರ್ಕೊಂಡು ಹೋದರೆ ಆಯಿತು ಅಂತ ಬಂದೆ. ನೋಡಿ ಸ್ವೆಟ್ರು ಪ್ಯಾಂಟು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇಲ್ಲೇ ಆಟ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಇವಾಗ ಇವರನ್ನು ಕರ್ಕೊಂಡು ಹೋಗ್ತೀನಿ ಹೊರಗಡೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ರಿಗೂ.